ಸೇರಿದವರಿಗೆ ಖುಷಿ ಆಗುವ ಹಾಗೆ ಆಗಲಿ ಅಂತ ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾಗಿ ಘೋಷಿಸುತ್ತೇವೆ. ನಮಸ್ತೆ. ವೇದಿಕೆಯಲ್ಲಿ ಆಸೀನರಾಗಿರುವ ಮಹನೀಯರೇ ಹಾಗೂ ಇಂದಿನ ಈ ಆಟಿಕೂಟ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆತ್ಮೀಯರೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಾವಿಂದು ಇಲ್ಲಿ ಈ ಆಟಿಕೂಟ ಸಮಾರಂಭದೊಂದಿಗೆ ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾಗಿ ಟೀಮ್ ಕನ್ನಡ ಆರಂಭಿಸಿರುವ ಕನ್ನಡ SSLC ಎಕ್ಸಾಮ್ ವಿನ್ನರ್ ಕೇರಳ ಸ್ಟೇಟ್ ಎನ್ನುವ ಯೂಟ್ಯೂಬ್ ಚಾನೆಲ್ನ ಉದ್ಘಾಟನೆಯನ್ನು ಮಾಡಲಿದ್ದೇವೆ. ಇದರ ಉದ್ಘಾಟಕರು ಶ್ರೀಯುತ ರತ್ನಾಕರ ಮಲ್ಲಮುಲ್ಲ ಸರ್ ಅವರು. ಈ ಸಂದರ್ಭದಲ್ಲಿ ಈ ಚಾನೆಲ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಲು ನಾನು ಇಚ್ಛೆ ಪಡುತ್ತೇನೆ. ಕಳೆದ 1.5 ತಿಂಗಳಿಂದ ನಾವು ಈ ಚಾನೆಲ್ನಲ್ಲಿ 10ನೇ ತರಗತಿಯ ಕೆಲವು ವಿಷಯಗಳ ತರಗತಿಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇಂತಹ ಒಂದು ಒಳ್ಳೆಯ ವಿಚಾರವನ್ನು ನಮ್ಮ ಮುಂದಿಟ್ಟವರು ಶ್ರೀಮತಿ ಬೇಬಿ ಜಯರಾಮ್ರವರು. ಇವರಿಗೆ ಹಿಂದಿನಿಂದಲೇ ನಮ್ಮ ಕಾಸರಗೋಡಿನ ಕನ್ನಡಿಗರಿಗೆ ಬೇಕಾಗಿ ಏನಾದರೂ ಮಾಡಬೇಕೆನ್ನುವಂತ ಒಂದು ಹಂಬಲ. ಇದಕ್ಕಾಗಿ ಅವರು ಹೊರತಂದಿರುವ ವಿಜಯಶ್ರೀ ಅಂತ ಹೇಳುವ PSC ಪುಸ್ತಕವೇ ಸಾಕ್ಷಿ. ಇದರ 4 ಭಾಗಗಳು ಬಿಡುಗಡೆಗೊಂಡಿದೆ. ಈಗ ಇವರ ಕೂಡ್ಲಿನಲ್ಲಿರುವಂತಹ ಮನೆಯಲ್ಲಿ ನಮಗೆ ತರಗತಿ ತೆಗೆಯಲು ಅವಕಾಶ ಮಾಡಿಕೊಟ್ಟು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವರ ಪತಿಯ ಸಹಾಯದೊಂದಿಗೆ ನಮಗೆ ಮಾಡಿಕೊಟ್ಟಿರುತ್ತಾರೆ. ಇವರಿಗೆ ಬೆಂಬಲವಾಗಿ ನಿಂತವರು ಕವಿ, ಪತ್ರಕರ್ತ, ಸಂಘಟಕ ಶ್ರೀ ಸುಂದರ ಬಾರಡ್ಕ ಹಾಗೂ ಶ್ರೀ ಉದಯ ಕುಮಾರ್ ಮುಂಡೋಡ್ರವರು. ಇವರೊಂದಿಗೆ ತರಗತಿಗಳನ್ನು ನಡೆಸಿಕೊಟ್ಟು ಸಹಕರಿಸುತ್ತಿರುವವರು ಶ್ರೀಮತಿ ಬೇಬಿ ಶಾಲಿನಿ, ಶ್ರೀಮತಿ ವನಜಾಕ್ಷಿ ಚಂದ್ರಕಾನ, ಶ್ರೀಮತಿ ವಾಣಿಶ್ರೀ, ಶ್ರೀಮತಿ ಚಂದ್ರಕಲಾ ನೀರಾಳ ನಾನೇ. ಈ ಒಂದು ಉತ್ತಮ ಕಾರ್ಯದಲ್ಲಿ ತೊಡಗಿರುವ ಇವರು ಯಾವುದೇ ಅಂದ್ರೆ ನಿಸ್ವಾರ್ಥ ಭಾವದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಕ್ಲಾಸ್ ತೆಗೆದುಕೊಂಡು ಹೋಗುವಂತವರು. ನಮ್ಮ ಉದ್ದೇಶ ಒಂದೇ, ಮಲಯಾಳಂ ಮಾಧ್ಯಮದಲ್ಲಿ 1ನೇ ತರಗತಿಯಿಂದ +2 ವರೆಗೆ ಹಾಗೆ KTET, PSC ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ತರಗತಿಗಳು ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭಿಸ್ತಾ ಇದೆ. ಆದರೆ ನಮ್ಮ ಕನ್ನಡ ಮಕ್ಕಳಿಗೆ ಇಂತಹ ಒಂದು ಅವಕಾಶ ಇಲ್ಲ. ಆದ್ದರಿಂದ ಅದಕ್ಕೆ ಬೇಕಾದ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ನಾವು ಮುಂದುವರಿಬೇಕಾದ್ರೆ ಅಥವಾ ಯಶಸ್ವಿ ಆಗ್ಬೇಕಾದ್ರೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಅತ್ಯಗತ್ಯ. ನಾವು ಮಾಡುತ್ತಿರುವ ಈ ಕೆಲಸವನ್ನು ಈಗ ಟೀಕಿಸುವವರು ಇರ್ಬೋದು, ಅಂದ್ರೆ ನಾವು ಎಲ್ಲ ವಿಷಯಗಳಲ್ಲಿ ನಾವು ಇದೆಲ್ಲ ಪರ್ಫೆಕ್ಟ್ ಅಲ್ವಾ, ಆದ ಕಾರಣ ನಮ್ಮನ್ನು ಟೀಕಿಸುವವರು ಕೂಡ ಇರ್ಬೋದು ನಮ್ಮ ತರಗತಿಗಳನ್ನು. ಆದ್ರೆ ನಮಗಿಂತ ಉತ್ತಮ ರೀತಿಯಲ್ಲಿ ತರಗತಿಗಳನ್ನು ತೆಗೆಯುವ ಅಂತ ಹೇಳುವ ಹಂಬಲ ಇದ್ರೆ ಅವರಿಗೆ ಯಾವಾಗಲೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನು ಕೆಲವು ವಿಷಯಗಳ ನಾವೀಗ ಒಂದು 4-5 ವಿಷಯಗಳನ್ನು ಮಾತ್ರ ತೆಗೆದಿರುವಂತದ್ದು ಕ್ಲಾಸ್. ಇನ್ನು ಕೂಡ ನಮ್ಗೆ ಅಧ್ಯಾಪಕರ ಅಗತ್ಯ ಇದೆ, ಅಧ್ಯಾಪಕರ ಕೊರತೆ ಇದೆ. ನಿಸ್ವಾರ್ಥ ಭಾವದಿಂದ ಯಾರಿಗಾದರೂ ನಮ್ಮೊಂದಿಗೆ ಕೈ ಜೋಡಿಸುವಂತಹ ಮನಸ್ಸಿದ್ದರೆ ಅವರಿಗೆ ಸದಾ ನಮ್ಮ ಚಾನೆಲ್ಗೆ ಸ್ವಾಗತ. ಅದೇ ರೀತಿ ಈ ಚಾನೆಲ್ ನಲ್ಲಿ ನಮ್ಗೆ ಯಾವುದಕ್ಕೂ ಕೂಡ ಯಾವುದೇ ರೂಲ್ಸ್ ಅಂದ್ರೆ ನಿಯಮಗಳಿಲ್ಲ. ನಮ್ಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ನಮ್ಮ ಚಾನೆಲ್ ಇದು ಇನ್ನು ಏನಾಗ್ಬೇಕು, ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಆದ್ರಿಂದ ಎಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಇನ್ನು ಮುಂದೆ ಭವಿಷ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ತರಗತಿಗಳನ್ನು ಮಕ್ಕಳಿಗೆ, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಬೇಕಾಗಿ ತರಗತಿಗಳನ್ನು ನಡೆಸಿಕೊಡುವಂತ ಒಂದು ಯೋಜನೆ ಕೂಡ ನಮ್ಮಲ್ಲಿದೆ. ಈ ಎಲ್ಲ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಇನ್ನೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ವಂದನೆಗಳು ಚಂದ್ರಕಲಾ ನೀರಾಳ ತಮಗೂ ಕೂಡ ಒಂದು ಒಳ್ಳೆಯ ಪ್ರಯತ್ನ. ಕನ್ನಡ ಮಕ್ಕಳಿಗೋಸ್ಕರ SSLC ಎನ್ನುವಂತಹ ಬಹಳ ಹೆಚ್ಚಾಗಿ ಕನ್ನಡ ಮಕ್ಕಳಿಗೆ ತೊಂದರೆಯಾಗುವಂತಹದ್ದು. ಪ್ರತಿ ಸಲ ಕೂಡ ಮಲಯಾಳಂಗೆ ಅನೇಕ ಯೂಟ್ಯೂಬ್ ಚಾನೆಲ್ಗಳಿದ್ರೂ ಕೂಡ ಕನ್ನಡಕ್ಕೆ ಈವರೆಗೆ ಯಾವುದೇ ಒಂದು ಯೂಟ್ಯೂಬ್ ಚಾನೆಲ್ ಹೊರ ಬಂದಿಲ್ಲ. ಇದೇ ಪ್ರಥಮ ಬಾರಿಗೆ ಕಾಸರಗೋಡಿನಲ್ಲಿ ಕನ್ನಡ ಚಾನೆಲ್ ಇವತ್ತು ಈ ಸುದಿನ ಇಲ್ಲಿ ಬಿಡುಗಡೆಗೊಳಿಸಿದ್ದೇವೆ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಡಾಕ್ಟರ್ ರತ್ನಾಕರ ಮಲ್ಲಮುಲ್ಲ ಸರ್ ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾವೆ.
ಒಂದು ತರಗತಿಯನ್ನ ಪ್ಲೇ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ನಮಗೆ ಇಂತಹ ಒಂದು ಅವಕಾಶವನ್ನು ಇಲ್ಲಿ ಪರಿಸರದಲ್ಲಿ ಮಾಡಿಕೊಟ್ಟಂತಹ ಸುಭಾಷ್ ಅವರೆಲ್ಲ ಮತ್ತೆ ಕವಿ ಹೃದಯ ಕವಿ ಮಿತ್ರರುಗಳೆಲ್ಲ ಮತ್ತು ಸಮತ ಸಾಹಿತ್ಯ ವೇದಿಕೆ ಇದರ ಜೊತೆಗೆ ಟೀಮ್ ಕನ್ನಡ ಈ ಯೂಟ್ಯೂಬ್ ಚಾನೆಲ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಹನೀಯರಿಗೆ ಭಗಿನಿಯರಿಗೆ ಸೇರಿರುವಂತಹ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಮೊದಲಾಗಿ ವಂದಿಸಿಕೊಂಡು ಒಂದು ತೊಡಕು ಏನು ಅಂದ್ರೆ ಈ ಕಮಲಾಕ್ಷ ಸರ್ ವೇದಿಕೆಯಲ್ಲಿದ್ರು ಮತ್ತೆ ಸಭಾಂಗಣದಲ್ಲಿ ಇದ್ರು ನಮ್ಮಂತವರಿಗೆ ಮಾತನಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಕೂತ್ಕೊಳ್ಳಿ ಸರ್ ಕೆಲವೊಮ್ಮೆ ಜೋರು ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಅವರಿದ್ದು ಹೋದಾರ. ತೊಂದರೆ ಇಲ್ಲ ಸರ್, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಸುಂದರ ಬಾರಡ್ಕ ಅವರು ಒಂದು ಕಾಲದಲ್ಲಿ ಸ್ವಲ್ಪ ವೇದಿಕೆಯ ಬಗ್ಗೆ ಮಾಡಿಕೊಂಡು ಬಗ್ಗೆ ತುಂಬಾ ಕಾರ್ಯಗಳನ್ನು ಮಾಡಿದರು. ಮುಖ್ಯವಾಗಿ ಈ ಕನ್ನಡ ಶಾಲೆಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳಿಗಾಗಿ ನಮ್ಗೆ ಗೊತ್ತಿದೆ ಸ್ವಲ್ಪ ವೇದಿಕೆ ನಡೆಸಿದಂತಹ ಒಂದು ಹೈಕೋರ್ಟ್ ಅಲ್ಲಿ ಹಾಕಿದಂತಹ ರಿಟ್ ಹೇಗೆ ನಿರೂಪಣೆ ಇತ್ತು, ನಂತರ ಅದರ ಒಳಿತುಗಳು ಹೇಗೆ ಆಯಿತು, ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ಅದರಿಂದ ಆದ ಗುಣಗಳೇನು, ಮುಖ್ಯವಾಗಿ ಅದರ ನಂತರ ನೇಮಕಾತಿಯಾದ ಅಧ್ಯಾಪಕರಿಗೆ ಆದ ಗುಣಗಳೇನು ಇತ್ಯಾದಿಗಳನ್ನು ನಮಗೆ ನಾನು ನೆನಪಿಸಿಕೊಳ್ತೇನೆ ಈ ಸಂದರ್ಭದಲ್ಲಿ. ಸುಂದರ ಬಾರಡ್ಕ ವೇದಿಕೆ ಈ ಒಂದು ತಂಡ ಬದಿಯಡ್ಕದಲ್ಲಿ ಒಂದು ಯುವ ತಂಡ, ಅದರೊಟ್ಟಿಗೆ ಒಂದಷ್ಟು ಮಂದಿ ಸೇರಿಕೊಂಡಿದ್ದಾರೆ, ಯುವಕರು ಯುವತಿಯರು. ಕಾಸರಗೋಡಿನ ಕನ್ನಡದ ಉಳಿವು ಬೆಳವಣಿಗೆಗೆ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಮುಖ್ಯವಾಗಿ ಇವರು ಯಾರು ಈ ಟೀಮಲ್ಲಿ ಇರುವವರು ಅಂದ್ರೆ ಈ ಸಂಘಟನೆಯಲ್ಲಿ ಇರುವವರು ಯಾರು ಕೂಡ ಸರ್ಕಾರಿ ಉದ್ಯೋಗಿಗಳಲ್ಲ, ಪಿಂಚಣಿ ಪಡೆಯುವವರಲ್ಲ, ಒಂದು ಕಾಯಂ ಆದ ಉದ್ಯೋಗಿ ಇರುವವರಲ್ಲ. ಮುಖ್ಯವಾಗಿ ಬರವಣಿಗೆಯ ಮೇಲೆ ಪ್ರೀತಿ ಇರುವವರು ಮತ್ತು ಕನ್ನಡದ ಮೇಲೆ ಅಪಾರ ಅಭಿಮಾನ ಉಳ್ಳವರು. ಇತ್ತೀಚೆಗೆ ಒಂದು ಬೆಂಗಳೂರಿನಿಂದ ಒಂದು ಫಾರ್ಮ್ ಕರೆ ಬಂತು, ಸಾಂದರ್ಭಿಕವಾಗಿ ನೆನಪಿಸಿಕೊಳ್ತೇನೆ. ಈ ಕನ್ನಡದ ಕೆಲಸ ಮಾಡುವವರಿಗೆ ಅವರದೇ ಏನೋ ಅವಾರ್ಡ್, ಯಾವುದೋ ಒಂದು ಸಂಸ್ಥೆ, ತುಂಬ ಸಂಸ್ಥೆಗಳು ಹಾಗೆ ಫೋನ್ ಕಾಲ್ಗಳು ಬರ್ತವೆ. ಅದಕ್ಕೆ ಕಾಸರಗೋಡಿನ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಕನ್ನಡದ ಕೆಲಸ ಮಾಡಲಿಕ್ಕಂತ ನಾನು ಆಗ ಹೇಳಿದೆ ಅಂತ. ತುಂಬ ಕಾಲ್ಗಳು ಬರ್ತವೆ, ಮತ್ತೆ ಅವರು ಕರೆಸಿಕೊಳ್ತಾರೆ, ಶಾಲ್ ಹಾಕ್ತಾರೆ, ಸ್ಮರಣಿಕೆ ಕೊಡ್ತಾರೆ, ಹೀಗೆಲ್ಲ ಮಾಡ್ತಾರೆ. ಆಗ ನಾನು ಈ ಸಂದರ್ಭದಲ್ಲಿ ಕಾಸರಗೋಡಿನ ಸ್ಥಿತಿಗತಿಯ ಬಗ್ಗೆ ಹೇಳಿ, ಇಲ್ಲಿ ಕನ್ನಡದ ಕೆಲಸ ಮಾಡುವವರು ಅಂತ ಹೇಳಿದ್ರೆ ನನ್ನಂಥವೆಲ್ಲ ಕರ್ತವ್ಯದಿಂದ ಮಾಡುವುದೇ ಅಷ್ಟೇ ಹೊರತು ಅದು ಸೇವೆ ಆಗೋದಿಲ್ಲ. ಈ ಸುಂದರ ಬಾರಡ್ಕರ್ ಅಂತವರ ಕೆಲವರ ಹೆಸರನ್ನೇ ಹೇಳಿದೆ. ಮತ್ತೆ ಅವರಿಗೆ ಅಂಥವ್ರು ಬೇಡ. ಸುಂದರ ಬಾರಡ್ಕರ್ ಅಂತವರು ನೈಜವಾಗಿ ಸಹಜವಾಗಿ ಸ್ವಲ್ಪ ಸಮಾಜದಲ್ಲಿ ಗುರುತಿಸಿಕೊಂಡವರಿಗೆ ಅವಾರ್ಡ್ ಕೊಡಬೇಕು. ಗುರುತಿಸಿಕೊಂಡವರಾಗುವಾಗ ಪ್ರೊಫೆಸರ್ಗಳು ಅಥವಾ IAS ಆಫೀಸರ್ಗಳು, IPS ಆಫೀಸರ್ಗಳು ಇವರು ಏನು ಕೆಲಸ ಮಾಡದಿದ್ರೂ ಕೂಡ ಅವರ ಸಂಸ್ಥೆಗೆ ಅದು ಹೆಸರು ಬರಬೇಕು. ಸೊ ಅಂತ ಸಂಸ್ಥೆಗಳು ಅಂತ ಒಂದು ಉದಾಹರಣೆಯನ್ನು ನಾನು ಕೊಟ್ಟೆ. ಮತ್ತೆ ಆ ಅವಾರ್ಡ್ ಯಾರಿಗೂ ಹೋಯ್ತು, ವಿಷಯ ಬೇರೆ. ಅಂತ ಸಂದರ್ಭದಲ್ಲಿ ಅಂತ ಸಮಾಜದಲ್ಲಿ ನಾವು ಬದುಕುತ್ತಾ ಇರುವಾಗ ಬಹಳ ನಿಸ್ವಾರ್ಥ ಸೇವೆಯಿಂದ ಇಂತಹ ಕೆಲಸ ಮಾಡುವವರಿಗೆ ನನ್ನ ಮೊದಲ ಸಲ್ಯೂಟ್. ಬಹಳ ಪ್ರಾಮಾಣಿಕವಾಗಿ ಮತ್ತು ಬಹಳ ನಿಸ್ವಾರ್ಥವಾಗಿ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ.
ಮಲಯಾಳದ ನಿಮ್ಗೆ ಗೊತ್ತಿದೆ, ಶೈಕ್ಷಣಿಕವಾಗಿ ಈಗಾಗಲೇ ಹೇಳಿದ್ರು ಚಂದ್ರಕಲಾ 1ರಿಂದ +2ವರೆಗೆ ಎಷ್ಟು ಯೂಟ್ಯೂಬ್ ಚಾನೆಲ್ಗಳಿವೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಹಲವಾರಿದೆ. ಕೆಲವೆಲ್ಲ ನಾವು ಹಣ ಕೊಟ್ಟು ಅದನ್ನು ಖರೀದಿಸಿ ಹಾಗೆ ಮಾಡಿಕೊಳ್ಳುವಂಥದ್ದು ಇದೆ, ಅದಲ್ಲದೆ ಉದಾರವಾಗಿ ಮಾಡುವಂಥದ್ದು ಇದೆ, ಸರ್ಕಾರದ ಇದೆ, ಅದೇ ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ತುಂಬಾ ಇವೆ, ತುಂಬಾ ಯೂಟ್ಯೂಬ್ ಚಾನೆಲ್ಗಳಿವೆ. ಅದು ಬರೇ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಈ ಸಿವಿಲ್ ಪರೀಕ್ಷೆಗಳನ್ನು ಕೂಡ ಗೆಲ್ಲಲಿಕ್ಕೆ ಬೇಕಾದ ಉಪಾಯಗಳನ್ನು, ಇಂಟರ್ವ್ಯೂಗಳನ್ನು ಲೈವ್ ಆಗಿ, ಈಗ IAS ಅಥವಾ KAS ಸಂದರ್ಶನಗಳನ್ನು ಹೇಗೆ ಎದುರಿಸಬೇಕು ಅದನ್ನು ಲೈವ್ ಆಗಿ ಕೊಟ್ಟು ಅದರಲ್ಲಿ ತರಬೇತಿ, ಹೇಗೆ ಒಂದು ಇಂಟರ್ವ್ಯೂ ಫೇಸ್ ಮಾಡಬೇಕು, ನಾವು ಹೇಗೆ ಒಳಗೆ ಹೋಗಬೇಕು, ಹೇಗೆ ಕುಳಿತುಕೊಳ್ಬೇಕು, ಯಾಕೆ ಪೆನ್ನನ್ನು ಟಿಕ್ ಮಾಡಬಾರದು, ನಾವು ಅಲ್ಲಿ ಹೋಗಿ ಯಾಕೆ ಶಾಲು ಸರಿ ಮಾಡಬಾರದು, ಕೆಲವರೆಲ್ಲ ಈಗ ಎಂಟ್ರಿ ಕೂತಾಗ ಈ ಶಾಲನ್ನು ಸರಿ ಮಾಡ್ತಾ ಇರ್ತಾರೆ, ಅದು ಹೇಗೆ ಇಂಟರ್ವ್ಯೂ ಮಾಡುವವರಿಗೆ ಕಿರಿಕಿರಿ ಆಗ್ತದೆ ಅಂತ ಹಲವಾರು, ಅಂದ್ರೆ ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ಕೂಡ ಹೇಳುವಂತಹ ಮಲಯಾಳ ಯೂಟ್ಯೂಬ್ ಚಾನೆಲ್ಗಳಿವೆ. ಆದರೆ ಕರ್ನಾಟಕದಲ್ಲಿ ಕೆಲವೆಲ್ಲ ಕನ್ನಡ ಯೂಟ್ಯೂಬ್ ಚಾನೆಲ್ಗಳು ಇವೆ, ಆದರೆ ಕಾಸರಗೋಡಿನವರಿಗೆ ಅದರ ಉಪಯೋಗ ಆಗುವುದು ಕಡಿಮೆ. ಇಲ್ಲಿ ಸುಮಾರು 188ರಷ್ಟು ಕನ್ನಡ ಮಾಧ್ಯಮ ಶಾಲೆಗಳಿವೆ, LP, UP, ಹೈಸ್ಕೂಲ್ ಎಲ್ಲ +2ಗಳೆಲ್ಲ ಸೇರಿ. ಇಲ್ಲಿಗೆ ಬರುವ ವಿದ್ಯಾರ್ಥಿಗಳು ಯಾರು ಅಂತ ಕೇಳಿದ್ರೆ ನಮ್ಮಂತವರ ಮಕ್ಕಳು ಖಂಡಿತವಾಗಿಯೂ ಇಲ್ಲ, ಎಲ್ಲಿಯೋ 1%, 2%. ಕಾಲೇಜಲ್ಲಿ ಪ್ರಾಧ್ಯಾಪಕರು, ಶಾಲೆಯ ಅಧ್ಯಾಪಕರು, ಹೆಡ್ ಮಾಸ್ಟರ್ಗಳ ಮಕ್ಕಳು, AEO, DEO ಇಂಥವ್ರ ಮಕ್ಕಳು ಇಲ್ಲ ಅಂತ ಅಲ್ಲ, ಆದ್ರೆ ಭಾರಿ ಕಡಿಮೆ. ಯಾರು ಬರ್ತಾರೆ ಅಂದ್ರೆ ಕೂಲಿ ಕೆಲಸದವರು, ರಿಕ್ಷಾ ಡ್ರೈವರ್ಗಳು, ಬಸ್ ಕಂಡಕ್ಟರ್ಗಳ ಮಕ್ಕಳು. ಇತ್ತೀಚೆಗೆ ನಮ್ಮ ಹಲವಾರು ವಿದ್ಯಾರ್ಥಿಗಳು ಈಗ ಹೈಸ್ಕೂಲಿನ ಅಧ್ಯಾಪಕರಾಗಿದ್ದಾರೆ, LP, UP ಯಲ್ಲಿ ಇದ್ದಾರೆ. ಮೊನ್ನೆ ಒಂದು ಅಧ್ಯಾಪಕ ಸಂಘದ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಕೇಳಿದೆ, ಒಬ್ಬಳು ನಮ್ಮ ಶಿಷ್ಯೆ, ಹೇಗಿದೆ ಸ್ಟ್ರೆಂತ್ ಅಂತ. ಸರ್, ಈ ಬಳ್ಳಾರಿಯಿಂದ ಬಂದ ಮತ್ತು ಸ್ವಲ್ಪ ಬಂಗಾಳಿಯಿಂದ ಬಂದವರು ಇಲ್ಲಿ ವಾಸಿಸಿದ್ರಿಂದ ನಮ್ಮ ಪೋಸ್ಟ್ ಸತ್ಯ ಉಳಿದುಕೊಂಡಿದೆ ಅಂತ ಹೇಳಿದ್ರು. ಅಂದ್ರೆ ಊರಿನವರು ಯಾರು ಅವರ 1ನೇ ಕ್ಲಾಸಿನ ಅಡ್ಮಿಷನ್ ಆಗಿಲ್ಲ. ಬಂಗಾಳಿಯವರು ಯಾಕೆ ಕನ್ನಡವನ್ನು ಚಾಯ್ಸ್ ಮಾಡಿದ್ರು ಏನೋ ನಮ್ಮ ಸೌಭಾಗ್ಯವೋ ಗೊತ್ತಿಲ್ಲ. ಮತ್ತೆ ಬಳ್ಳಾರಿಯಿಂದ ಬಂದವರು, ಮತ್ತೆ ಕೆಲವು ಶಾಲೆಗಳ ಸ್ಟ್ರೆಂತ್ ಅಂದ್ರೆ ಮದ್ರಸ ಕಲಿಯುವುದಕ್ಕೆ ಬೇಕಾಗಿ ಬರುವ. ಇದು ವಾಸ್ತವ ಚಿತ್ರಣವನ್ನು ನಾನು ಕೊಡ್ತಾ ಇರುವಂಥದ್ದು. ಇಂಥ ಹಲವು ಶಾಲೆಗಳ ಹಲವು ಮಾಹಿತಿಗಳನ್ನು ಬೇರೆ ಬೇರೆ ಅಗತ್ಯಕ್ಕೆ ನಾನು ಕಲೆಕ್ಟ್ ಮಾಡಿದ್ದೆ, ಆವಾಗ ಗೊತ್ತಾಗ್ತದೆ. ಅಂತೂ ನಾವು ಕಾರ್ಯಕ್ರಮ ಮಾಡ್ತೇವೆ, ಕನ್ನಡದ ಬಗ್ಗೆ ಮಾತಾಡ್ತೇವೆ, ಪುಸ್ತಕ ಬರೆಯುತ್ತೇವೆ, ತುಂಬಾ ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವೆ, ಸಾಂಸ್ಕೃತಿಕವಾಗಿ, ಭಾಷಿಕವಾಗಿ, ಶೈಕ್ಷಣಿಕವಾಗಿ. ಆದ್ರೆ ರಚನಾತ್ಮಕವಾಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಒಂದು ಮುಖ ಹೀಗೆ ಇದೆ. ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯದೆ ಹೋದರೆ ಕಾಸರಗೋಡಿನ ಕನ್ನಡದ ಕಲೆ, ಸಾಹಿತ್ಯ, ಭಾಷೆ, ಸಂಸ್ಕೃತಿ ಏನೆಲ್ಲ ನಾವು ಈಗೆಲ್ಲ ಮಾತಾಡ್ತೇವ ಅದು ಹೇಗಿರಬಹುದು ಎಂಬುದನ್ನು ನಾವು ಒಂದು ಕ್ಷಣ ಊಹಿಸಬಹುದು. ಈ ವಲಸೆ ಬಂದ ಕಾರ್ಮಿಕರ ಮಕ್ಕಳು ಕೆಲವು ಶಾಲೆಗಳ ಸ್ಟ್ರೆಂತ್, ಶಕ್ತಿ ಹೊರತು ಕೆಲವೊಮ್ಮೆ ಅಲ್ಲಿ ಕಲಿಯುವ ಅಧ್ಯಾಪಕರ ಮಕ್ಕಳು ಕೂಡ ಅಲ್ಲ ಅಂತ ಹೇಳುವಂತಹ ಒಂದು ಚಿತ್ರಣ ಕಾಸರಗೋಡಿನ ಹಲವು ಕನ್ನಡ ಶಾಲೆಗಳು. ಆವಾಗ ಈ ಸುಂದರ ಬಾರಡ್ಕ ಅಂತವರು ಕರ್ನಾಟಕದಲ್ಲಿ ಕೆಲಸ ಮಾಡುವ ಬೇಡಿಕೆ ತುಂಬಾ ಮಂದಿ ಇದ್ದಾರೆ. ನಾನು ಕೆಲವರ ಹೆಸರನ್ನೆಲ್ಲ ಹೇಳಲಿಕ್ಕೆ ಬಿಟ್ಟು ಅದು ಕ್ಷಮಿಸಬೇಕು. ನಮಗೆ ತುಂಬಾ ದೇವತಾ ಪುರುಷಗಳ ಪ್ರಾರ್ಥ. ಇದು ಅತಿಶಯೋಕ್ತಿಯ ಮಾತು ಅಥವಾ ಆಲಂಕಾರಿಕ ಮಾತು ಅಂತ ನನಗೆ ಅನಿಸುವುದಿಲ್ಲ. ಅನಿಸಿದ್ರೆ ಯಾರಿಗಾದ್ರೂ ಕ್ಷಮಿಸಿ.